ಕನ್ನಡ ಕಿರುತೆರೆ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಚಿತ್ರರಂಗದ ಒಬ್ಬ ವಿಭಿನ್ನ ಕಲಾವಿದನ ಬಗ್ಗೆ ಮಾತನಾಡೋಣ. ಸಾಮಾನ್ಯವಾಗಿ ಸಿನಿಮಾ ರಂಗದಲ್ಲಿ ಒಬ್ಬರು ದೊಡ್ಡ ಮಟ್ಟಕ್ಕೆ ಬೆಳೀತಿದ್ದಾರೆ ಅಂತ ಹೇಳಿದ್ರೆ ಅವರ ಹಿಂದೆ ಯಾರಾದರೂ ಒಬ್ಬರು ಗಾಡ್ ಫಾದರ್ ಇರ್ತಾರೆ ಅಥವಾ ಕುಟುಂಬದ ಹಿನ್ನೆಲೆ ಬಹಳ ದೊಡ್ಡದಾಗಿರುತ್ತೆ ಅಂತ ನಾವು ಊಹೆ ಮಾಡ್ತೀವಿ. ಆದರೆ ಯಾವುದೇ ಅಬ್ಬರವಿಲ್ಲದೆ ಬರೀ ತನ್ನ ನಗು ಹಾಗೆ ತನ್ನ ಪ್ರತಿಭೆಯಿಂದಲೇ ಕನ್ನಡಿಗರ ಮನೆ ಗೆದ್ದಂಥವರು ಒಬ್ಬ ನಟ ಇದ್ದಾರೆ. ಕನ್ನಡ ಚಿತ್ರರಂಗದ ಅತ್ಯದ್ಭುತ ನಟ, ಹಾಗೆ ಹಾಸ್ಯ ನಟನಾಗಿ ಮಿಂಚಿದವರು, ಹಾಗೆ ಮೇನ್ ರೋಲ್ನಲ್ಲಿ ಕಾಣಿಸಿಕೊಂಡು ಹೀರೋ ಆಗಿ ಕನ್ನಡಿಗರ ಮನ ಗೆದ್ದಂಥವರು ನಟ ಶರಣ್ ಅವರು. ಇವತ್ತು ಶರಣ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತು, ಆದರೆ ಅವರ ಈ ಯಶಸ್ಸಿನ ಹಿಂದೆ ದಶಕಗಳ ಕಾಲದ ಹೋರಾಟ ಇದೆ. ಅಕ್ಕ ಶ್ರುತಿಯವರು ಚಿತ್ರರಂಗದಲ್ಲಿ ದೊಡ್ಡ ಸ್ಟಾರ್ ಆಗಿದ್ದರೂ ಕೂಡ ಅವರ ನೆರಳಿನಲ್ಲಿ ಬೆಳೆಯದೆ ತನ್ನದೇ ಆದ ದಾರಿಯನ್ನು ಕಂಡುಕೊಂಡಂಥವರು ಶರಣ್ ಅವರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಶರಣ್ ಅವರ ಅಕ್ಕ ಶ್ರುತಿಯವರು ಕನ್ನಡ ಚಿತ್ರರಂಗದ ಖ್ಯಾತ ನಟಿ. ಅವರು ನಾಯಕಿಯಾಗಿ ನೂರಾರು ಸಿನಿಮಾಗಳಲ್ಲಿ ಮಿಂಚಿದ್ದಾರೆ. ಶರಣ್ ಅವರೇನಾದರೂ ಮನಸ್ಸು ಮಾಡಿದರೆ ಅಕ್ಕನ ಪ್ರಭಾವವನ್ನು ಬಳಸಿಕೊಂಡು ನಾಯಕ ನಟನಾಗಿ ಎಂಟ್ರಿ ಕೊಡಬಹುದಿತ್ತು. ಆದರೆ ಶರಣ್ ಅವರು ಆ ರೀತಿ ಮಾಡಲಿಲ್ಲ. ನನ್ನ ಹಾದಿನೇ ಬೇರೆ, ನನ್ನ ಹಾದಿಯನ್ನು ನಾನೇ ನಿರ್ಮಿಸಿಕೊಳ್ಬೇಕು ಅನ್ನುವಂತಹ ಛಲ ಅವರಲ್ಲಿತ್ತು. ಆರಂಭದ ದಿನಗಳಲ್ಲಿ ಸಣ್ಣ ಪುಟ್ಟ ಕಾಮಿಡಿ ರೋಲ್ಗಳನ್ನು ಮಾಡ್ತಾಯಿದ್ರು. ಕೆಲವು ನಿಮಿಷ ಕಾಣಿಸ್ಕೊಳ್ಳುವಂತಹ ರೋಲ್ ಆದರೂ ಕೂಡ, ಸಣ್ಣ ರೋಲ್ ಆದರೂ ಕೂಡ ಬೇಸರ ಮಾಡ್ಕೊಳ್ತಾ ಇರಲಿಲ್ಲ. ಅದರಲ್ಲೂ ಕೂಡ ನಟಿಸ್ತಾ ಇದ್ರು. ನೂರಾರು ಸಿನಿಮಾಗಳಲ್ಲಿ ಸೈಡ್ ಆ್ಯಕ್ಟರ್ ಆಗಿ ಹೀರೋ ಪಕ್ಕದ ಗೆಳೆಯನಾಗಿ ನಟಿಸ್ತಾ ನಮ್ಮೆಲ್ಲರನ್ನ ನಕ್ಕು ನಗಿಸಿದ್ದಾರೆ. ಈ ರೀತಿಯಾಗಿ ಬೆಳೆದಂಥವರು ಶರಣ್ ಅವರು. ಜನರ ಮನಸ್ಸಲ್ಲಿ ಒಂದು ರೀತಿ ಈ ಹುಡುಗ ಬಹಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದಾನಲ್ಲ, ಒಳ್ಳೆ ಕಾಮಿಡಿ ಮಾಡ್ತಾರಲ್ಲ, ಮ್ಯಾನರಿಸಮ್ ಚೆನ್ನಾಗಿದೆಯಲ್ಲ, ಈ ರೀತಿಯಾದಂತಹ ಒಂದು ಹೆಸರು ಬರೋದಕ್ಕೆ ಅವರಿಗೆ ಬಹಳ ವರ್ಷಗಳೇ ಬೇಕಾಯಿತು. ಇನ್ನು ಸಿನಿಮಾ ರಂಗದಲ್ಲಿ ಸಂಭಾವನೆ ಅಂದ ತಕ್ಷಣ ನಾವೆಲ್ಲರೂ ಅಂದ್ಕೊಳ್ತೀವಿ, ಕೋಟಿ ಲೆಕ್ಕ ಹಾಕ್ತೀವಿ. ಆದರೆ ಸಣ್ಣ ಪುಟ್ಟ ಪಾತ್ರ ಮಾಡುವಂಥವರಿಗೆ ಸಿಗುವಂತಹ ಸಂಭಾವನೆ ಇದೆಯಲ್ಲ, ಅದು ಬಹಳ ಕಡಿಮೆ ಇರುತ್ತೆ. ಶರಣ್ ಅವರು ತಮಗೆ ಸಿಗ್ತಾ ಇದ್ದಂತಹ ಆ ಅಲ್ಪ ಸ್ವಲ್ಪ ಹಣವನ್ನೇ ದೀರ್ಘಕಾಲದವರೆಗೆ ಬಹಳ ಯೋಚನೆ ಮಾಡಿ ಉಳಿತಾಯ ಮಾಡಿಕೊಂಡು ಬಂದಿದ್ದರು. ಆ ಒಂದು ಹಣದಲ್ಲಿ ಬೆಂಗಳೂರಿನಲ್ಲಿ ಒಂದು ಪುಟ್ಟ ಜಾಗವನ್ನು ಖರೀದಿ ಮಾಡಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿ ಯಾವ ರೀತಿಯಾಗಿರುತ್ತೋ ಅದೇ ರೀತಿಯಾಗಿ ಶರಣ್ ಅವರಲ್ಲೂ ಕನಸಿತ್ತು. ಅವರು ಕೂಡ ಅದೇ ಹಾದಿಯಲ್ಲಿ ನಡ್ಕೊಂಡು ಬರ್ತಾರೆ. ಚಿತ್ರರಂಗಕ್ಕೆ ಬಂದು 10 ವರ್ಷಗಳ ಕಾಲ ಕಷ್ಟಪಟ್ಟು ದುಡಿದು ಬಂದಂತಹ ಈ ಹಣವನ್ನು ಪೋಲು ಮಾಡದೆ ಬೆಂಗಳೂರಿನಲ್ಲಿ ಒಂದು ಸಣ್ಣ ಜಾಗವನ್ನು ಖರೀದಿ ಮಾಡ್ತಾರೆ. ಇವತ್ತು ಅವರು ಆ ಜಾಗದಲ್ಲಿ ತಮ್ಮ ಯೋಗ್ಯತೆಗೆ ತಕ್ಕಂತೆ ಅಚ್ಚುಕಟ್ಟಾದ ಬಹಳ ಸುಂದರವಾದ ಮನೆಯನ್ನು ಕಟ್ಕೊಂಡಿದ್ದಾರೆ. ಇದು ಕೇವಲ ಇಟ್ಟಿಗೆ ಮಣ್ಣಿನ ಮನೆಯಲ್ಲ, ಇದು ಅವರ 10 ವರ್ಷಗಳ ಬೆವರಿನ ಹನಿಗಳಿಂದ ಕಟ್ಟಿದಂತಹ ಕನಸಿನ ಅರಮನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಹನಿ ಕೂಡಿಸಿ ಒಂದು ಮನೆಯನ್ನು ಕಟ್ತಾನೋ, ಶರಣ್ ಅವರು ಕೂಡ ಅದೇ ರೀತಿಯಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಇನ್ನು ಅವರು ಸಿನಿಮಾ ರಂಗದ ಸಿನಿ ಜರ್ನಿಯನ್ನು ನಾವು ಗಮನಿಸಿದ್ರೆ, ನಟ ಶರಣ್ ಅವರಿಗೆ ದೊಡ್ಡ ತಿರುವು ಅಂತ ಕೊಟ್ಟಿದ್ದು ಅವರ 100ನೇ ಸಿನಿಮಾ ರ್ಯಾಂಬೋ. ಅಲ್ಲಿವರೆಗೂ ಅವರು ಕಾಮಿಡಿ ನಟನಾಗಿ, ಅಂದರೆ ಸ್ವಲ್ಪ ಸಮಯ ಕಡಿಮೆ ಇರುವಂತಹ ಸಣ್ಣ ರೋಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ರು. ತಾವೇ ರಿಸ್ಕ್ ತೆಗೆದುಕೊಂಡು ನಿರ್ಮಾಣ ಮಾಡಿದಂತಹ ಈ ಸಿನಿಮಾ ದೊಡ್ಡ ಹಿಟ್ಟಾಗುತ್ತೆ. ಅಲ್ಲಿಂದ ಶರಣ್ ಅವರು ಹೀರೋ ಆಗಿ ಸತತ ಯಶಸ್ಸನ್ನು ಕಾಣ್ತಾ ಬರ್ತಾರೆ. ಅಧ್ಯಕ್ಷ, ರಾಜೇಂದ್ರ, ಜಯಲಲಿತಾ, ಹೀಗೆ ಸಾಲು ಹಿಟ್ ಸಿನಿಮಾಗಳನ್ನು ಕೊಡ್ತಾರೆ. ಇಷ್ಟೆಲ್ಲ ಆದರೂ ಅವರಲ್ಲಿ ಯಾವುದೇ ಒಂದು ಚೂರು ಅಹಂಕಾರದ ಸುಳಿವಿಲ್ಲ. ಇವತ್ತಿಗೂ ಅವರು ಅದೇ ಹಳೆಯ ಶರಣಾಗಿ ಉಳ್ಕೊಂಡಿದ್ದಾರೆ. ಇವತ್ತಿನ ಕಾಲದಲ್ಲಿ ರೀಲ್ಸ್ ಮಾಡೋವಂಥವ್ರ ಕೈಯಲ್ಲೂ ಕಾರ್ಗಳಿರುತ್ತೆ, ಹೈಫೈ ಕಾರ್ಗಳೇ ಇರ್ತವೆ. ಎಲ್ಲರೂ ಹಣದ ಹಿಂದೆ ಓಡ್ತಾ ಇರುವಂಥವ್ರು. ಬ್ಯಾಂಕ್ ಬ್ಯಾಲೆನ್ಸ್ ಕೋಟಿಗಟ್ಟಲೆ ಇರಬೇಕು, ದೊಡ್ಡ ಕಾರ್ಗಳಿರಬೇಕು ಅಂತ ಜನ ಹಂಬಲಿಸ್ತಾರೆ. ಆದರೆ ಶರಣ್ ಅವರ ವಿಚಾರದಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಅವರ ಬಳಿ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತರಷ್ಟು ಹಣ ಇಲ್ಲದೆ ಇರ್ಬೋದು, ಆದರೆ ಅವರ ಹತ್ತಿರ ಇರೋದು ನೆಮ್ಮದಿ. ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅನ್ನುವಂತಹ ತೃಪ್ತಿ ಅವರಿಗಿದೆ. ತಮ್ಮ ಕುಟುಂಬದ ಜೊತೆಗೆ, ಅಕ್ಕನ ಜೊತೆ ಮತ್ತು ಮಡದಿ ಮಕ್ಕಳ ಜೊತೆ ಅವರು ಒಂದು ಅರ್ಥಪೂರ್ಣ ಬದುಕನ್ನು ನಡೆಸ್ತಾ ಇದ್ದಾರೆ. ಆ ಜೀವನವೇ ಒಂದು ಆದರ್ಶ. ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾಗಿ ನಿದ್ದೆ ಬರಬೇಕಪ್ಪ ಅಂತ ಹೇಳಿದ್ರೆ ಬೇಕಾಗಿರೋದು ಕೋಟಿ ಹಣ ಅಲ್ಲ, ಬದಲಾಗಿ ನಾವು ಪಟ್ಟಂತಹ ಪ್ರಾಮಾಣಿಕ ಶ್ರಮ. ಶರಣ್ ಅವರು ಅದನ್ನು ಅಕ್ಷರಶಃ ಪಾಲಿಸ್ತಾ ಬಂದಿದ್ದಾರೆ. ಚಿತ್ರರಂಗದಲ್ಲಿ ಇಷ್ಟೊಂದು ಯಶಸ್ಸು ಸಿಕ್ಕರೂ ಕೂಡ ಅವರ ಸರಳತೆ ಎಲ್ರಿಗೂ ಮಾದರಿಯಾಗುವಂಥದ್ದು. ಅವರಲ್ಲಿರುವಂತಹ ಒಂದಷ್ಟು ಪ್ರಮುಖ ಗುಣಗಳಿದ್ದಾವೆ. ಯಾಕೆ ನಮಗೆ ಶರಣ್ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ. ಅವರನ್ನು ಹತ್ತಿರದಿಂದ ನೋಡಿದಂಥವ್ರಿಗೂ ಇದು ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಪ್ರಮುಖವಾಗಿ ಅವರು ಮಿತವ್ಯಯಿ. ಬಂದಂತಹ ಹಣವನ್ನು ಸರಿಯಾಗಿ ಹೂಡಿಕೆ ಮಾಡಿ ಮನೆ ಕಟ್ಟಿದ್ರು. ಇನ್ನು ಅವರ ಪರಿಶ್ರಮ, ಅಕ್ಕನ ಸಹಾಯವನ್ನು ಪಡೆಯದೆ ತನ್ನದೇ ಆದ ಅಸ್ತಿತ್ವವನ್ನು ಕಂಡುಕೊಂಡಂಥವ್ರು. ಅವರ ಸರಳತೆ, ಎಷ್ಟೇ ಎತ್ತರಕ್ಕೆ ಹೋದರೂ ಕೂಡ, ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ನೆಲದ ಮೇಲೆ ನಿಲ್ಲುವಂತಹ ಗುಣ ಇದೆಯಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಇನ್ನು ಅವರ ಜೀವನ ಪ್ರೀತಿ, ಅದಕ್ಕಿಂತ ಮುಖ್ಯವಾದಂಥದ್ದು. ಹಣಕ್ಕಿಂತ ನೆಮ್ಮದಿಯೇ ದೊಡ್ಡದು ಅಂತ ಬದುಕ್ತಾ ಇರುವಂಥವ್ರು. ಅವರ ಸಿನಿಮಾ ಜರ್ನಿ ಹಾಗೆ ಅವರ ಇವತ್ತಿನ ಜೀವನ ಇದೆಯಲ್ಲ, ನಮಗೆಲ್ಲರಿಗೂ ಒಂದು ದೊಡ್ಡ ಪಾಠ. ನಮ್ಮ ಹತ್ತಿರ ಗಾಡ್ ಫಾದರ್ ಇಲ್ಲ ಅಂತ ಕೊರಗೋ ಬದಲಾಗಿ ನಮ್ಮಲ್ಲಿ ಯಾವ ರೀತಿಯಾದಂತಹ ಪ್ರತಿಭೆ ಇರುತ್ತೆ ಅದನ್ನು ನಂಬಿ ಮುನ್ನುಗ್ಗಿದ್ರೆ ಯಶಸ್ಸು ಖಂಡಿತ ಸಿಗುತ್ತೆ ಅನ್ನೋದಕ್ಕೆ ಶರಣ್ ಅವರು ಒಬ್ಬ ಉದಾಹರಣೆಯಾಗಿ ನಮಗೆ ಕಾಣಿಸ್ತಾರೆ.
ಬೆಂಗಳೂರಿನ ಅಂತಹ ಒಂದು ದೊಡ್ಡ ನಗರದಲ್ಲಿ ತನ್ನದೇ ಆದಂತಹ ಸ್ವಂತ ಮನೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಬಹಳ ಗೌರವಯುತವಾಗಿ ಬಾಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಶರಣ್ ಅವರು ನಿಜವಾಗ್ಲೂ ಸೆಲ್ಫ್ ಮೇಡ್ ಸ್ಟಾರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕನ್ನಡಿಗರ ಅಚ್ಚುಮೆಚ್ಚಿನ ಕಾಮಿಡಿ ಕಿಂಗ್ ಶರಣ್ ಅವರ ಬದುಕು ಇದೇ ರೀತಿಯಾಗಿರಲಿ, ಬಹಳ ಚೆನ್ನಾಗಿರಲಿ, ಅದ್ಭುತವಾಗಿರಲಿ ಅವರ ಬದುಕು. ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳ ಮೂಲಕವಾಗಿ ನಮ್ಮನ್ನು ನಗಿಸ್ತಾ ಇರಲಿ ಅಂತ ಹೇಳಿ ನಾವೆಲ್ಲರೂ ಆಶಿಸೋಣ. ವೀಕ್ಷಕರು, ಕೇವಲ ನಗಿಸೋದಷ್ಟೇ ಅಲ್ಲ, ಬದುಕುವ ರೀತಿಯನ್ನು ಕಲಿಸಿಕೊಟ್ಟಂತಹ ಶರಣ್ ಅವರ ಈ ಒಂದು ಬದುಕಿನ ಕಥೆ ಇಷ್ಟವಾದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಶರಣ್ ಅವರು ನಟಿಸಿದಂತಹ ಯಾವ ಸಿನಿಮಾ ನಿಮಗೆ ತುಂಬ ಅಚ್ಚುಮೆಚ್ಚು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸ್ಟೋರಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.